ಸಿದ್ದು ಸಿಎಂ ಆಗಿ ಯಾಕೆ ಮುಂದುವರಿಯಬೇಕು? ಸಿದ್ದುಗೆ ಇರೋ ಆನೆ ಬಲ ಏನ್ ಗೊತ್ತಾ? ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನ ಮಾಸ್ ಲೀಡರ್ ಮತ್ತು ಮೋಸ್ಟ್ ಡಾಮಿನೆಂಟ್ ಪೊಲಿಟಿಷಿಯನ್. ಇವರು ಸಿಎಂ ಕುರ್ಚಿಯನ್ನ ಡಿಕೆಶಿಗೆ ಬಿಟ್ಟುಕೊಡ್ಬೇಕು ಅನ್ನೋ ಕೂಗೆದಿದೆ. ಇದರ ಹಿಂದೆ ಪರೋಕ್ಷವಾಗಿ ಡಿಕೆಶಿ ಕೈವಾಡ ಇದೆ ಅನ್ನೋ ಮಾತುಗಳು ಇವೆ. ಆದ್ರೆ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸೋದು ಅಂದುಕೊಂಡಷ್ಟು ಸುಲಭ ಇಲ್ಲ. ಹಾಗಾದ್ರೆ ಸಿದ್ದು ಸಿಎಂ ಆಗಿ ಯಾಕೆ ಮುಂದುವರಿಯಬೇಕು? ಸಿದ್ದುಗೆ ಇರೋ ಆನೆ ಬಲ ಆದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಿದ್ದರಾಮಯ್ಯ ಬರೀ ನಾಯಕರಲ್ಲ, ಅವರೊಂದು ಶಕ್ತಿ, ಅಹಿಂದ ವರ್ಗದ ನೆಚ್ಚಿನ ಲೀಡರ್, ಬಡವರು, ದಲಿತರು, ತುಳಿತಕ್ಕೊಳಗಾದವರ ದನಿ. ಹೀಗಾಗಿ ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಹುಡುಕಿಕೊಂಡು ಹೋಗೋದಲ್ಲ, ಸಿಎಂ ಕುರ್ಚಿಯೇ ಸಿದ್ದರಾಮಯ್ಯನವರನ್ನ ಹುಡುಕಿಕೊಂಡು ಬಂದಿದೆ. ಹೀಗಿದ್ರು ಜಾತಿ ಆಧಾರದ ಮೇಲೆ ಸಿಎಂ ಕುರ್ಚಿಯನ್ನ ಡಿಕೆಶಿಗೆ ಬಿಟ್ಟು ಕೊಡಬೇಕು ಅಂತೇಳಿ ಒಕ್ಕಲಿಗರ ಸ್ವಾಮೀಜಿ ಹೇಳಿರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 135 ಶಾಸಕರನ್ನ ಗೆಲ್ಲಲು ಬರೀ ಡಿಕೆಶಿ ಒಬ್ಬರೇ ಕಾರಣ ಅಲ್ಲ, ಅವರಲ್ಲಿ ಡಿಕೆಶಿ ಒಬ್ರು. ಪರಿಸ್ಥಿತಿ ಹೀಗಿರುವಾಗ ಸಿಎಂ ಕುರ್ಚಿಯಲ್ಲಿ ಕೂರಲು ಮೋಸ್ಟ್ ಡಿಸರ್ವ್ಡ್ ಕ್ಯಾಂಡಿಡೇಟ್ ಆಗಿರೋ ಸಿದ್ದರಾಮಯ್ಯನವರನ್ನ ಟಚ್ ಮಾಡೋಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ 1000 ಸಲ ಯೋಚನೆ ಮಾಡಬೇಕಾಗಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿ ಮುಂದುವರಿಯಲು ಅವರ ಬೆನ್ನಿಗಿರೋ ಪಾಸಿಟಿವ್ ಅಂಶಗಳಾದ್ರೂ ಏನ್ ಗೊತ್ತಾ? ನಂಬರ್ 1, ಅಹಿಂದ ಸಿಂಹಬಲ. ಹೌದು ವೀಕ್ಷಕರೇ, ಸಿದ್ದರಾಮಯ್ಯನವರ ಬೆನ್ನಿಗೆ ದೈವಿ ಶಕ್ತಿ ಅಂತ ನಿಂತಿರೋದು ಅಹಿಂದ ಸಿಂಹಬಲ. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ ಹಾಗೂ ದಲಿತರ ಬೆಂಬಲ ಸಿದ್ದರಾಮಯ್ಯನವರಿಗಿದೆ. ವಿಧಾನಸಭೆ ಚುನಾವಣೆಯಲ್ಲೂ ಈ ವರ್ಗಗಳ ಮತಗಳು ಕಾಂಗ್ರೆಸ್ಗೆ ಪೂರ್ಣ ಪ್ರಮಾಣದಲ್ಲಿ ಚಲಾವಣೆಯಾಗಿವೆ. ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಬಹುಮುಖ್ಯವಾದದ್ದು. ತಮ್ಮ ಜನಪರ ಜಾತ್ಯತೀತ ನಿಲುವುಗಳ ಮೂಲಕ ಗುರುತಿಸಿಕೊಂಡಿರುವ ಸಿದ್ದರಾಮಯ್ಯ ಈ ವರ್ಗಗಳ ಬೆಂಬಲ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಅವರ ರಾಜಕೀಯ ಭವಿಷ್ಯಕ್ಕೂ ಶ್ರೀರಕ್ಷೆಯಾಗಿ ನಿಂತಿದೆ. ನಂಬರ್ 2, 5 ವರ್ಷ ನುಡಿದಂತೆ ನಡೆದ ಸಿಎಂ. ಸಿದ್ದರಾಮಯ್ಯ ಈ ಹಿಂದೆ 5 ವರ್ಷ ಸಾಲು ಭಾಗ್ಯಗಳನ್ನ ಕೊಟ್ಟು ನುಡಿದಂತೆ ನಡೆದ ಸಿಎಂ ಅನ್ನೋ ಹೆಗ್ಗಳಿಕೆಯನ್ನ ಗಳಿಸಿದ್ದಾರೆ. 5 ವರ್ಷಗಳಲ್ಲಿ ಗಂಭೀರ ಸ್ವರೂಪದ ಭ್ರಷ್ಟಾಚಾರ ಆರೋಪ ಅವರ ಸರ್ಕಾರದ ವಿರುದ್ಧ ಬಂದಿರಲಿಲ್ಲ. ಕೊಟ್ಟ ಭರವಸೆಗಳನ್ನು ಈಡೇರಿಸಲಾಗಿತ್ತು. 5 ವರ್ಷಗಳಲ್ಲಿ ಸಿದ್ದರಾಮಯ್ಯ ಅವರು ಆಡಳಿತದ ಉತ್ತಮ ಅನುಭವವನ್ನು ಗಳಿಸಿದ್ರು. ಅಲ್ಲದೆ ಅವರ 5 ವರ್ಷಗಳ ಆಡಳಿತದ ಬಗ್ಗೆ ಉತ್ತಮ ಅಭಿಪ್ರಾಯಗಳು ವ್ಯಕ್ತವಾಗಿದ್ವು. ಇದು ಅವರಿಗೆ ಇದೀಗ ಮತ್ತೊಮ್ಮೆ 5 ವರ್ಷ ಸಿಎಂ ಆಗಿ ಅಧಿಕಾರ ನಡೆಸಲು ಅನುಕೂಲಕರವಾಗಿದೆ. ನಂಬರ್ 3, ಹಿರಿತನ ಹಾಗೂ ರಾಜಕೀಯ ವರ್ಚಸ್ಸು. ಸಿಎಂ ಸಿದ್ದರಾಮಯ್ಯನವರಿಗೆ 76 ವರ್ಷ. ಅವರ ಹಿರಿತನವು ಅವರಿಗೆ ಸಿಎಂ ಸ್ಥಾನದಲ್ಲಿ ಮುಂದುವರಿಯಲು ಪ್ಲಸ್ ಪಾಯಿಂಟ್ ಆಗಿದೆ. ಅಲ್ಲದೆ ಅವರಿಗೆ ರಾಜಕೀಯವಾಗಿ ತಮ್ಮದೇ ಆದ ವರ್ಚಸ್ಸಿದೆ. ಅವರನ್ನ ಒಪ್ಪುವ ದೊಡ್ಡ ಜನ ಸಮೂಹವೇ ಇದೆ. 2022ರಲ್ಲಿ ತಮ್ಮ 75ನೇ ಹುಟ್ಟು ಹಬ್ಬದ ನಿಮಿತ್ತ ನಡೆದ ದಾವಣಗೆರೆ ಸಿದ್ದರಾಮೋತ್ಸವ ಇದಕ್ಕೆ ಒಂದು ಸಾಕ್ಷಿ. ಈ ಸಮಾವೇಶದಲ್ಲಿ ಸೇರಿದ ಜನಸಾಗರ ಅವರ ವರ್ಚಸ್ಸಿಗೆ ಸಾಕ್ಷಿಯಾಗಿದೆ. ಹಿರಿತನ ಹಾಗೂ ವರ್ಚಸ್ಸಿನ ಕಾರಣದಿಂದಾಗಿ ವಿರೋಧ ಪಕ್ಷದ ನಾಯಕನಾಗಿಯೂ ಇದೀಗ ಆಡಳಿತ ಪಕ್ಷದ ನಾಯಕನಾಗಿಯೂ ಅವರು ಯಶಸ್ವಿಯಾಗಿದ್ದಾರೆ. ನಂಬರ್ 4, ವೈಯಕ್ತಿಕ ಭ್ರಷ್ಟಾಚಾರದ ಆರೋಪ ಇಲ್ಲ. ಸಿದ್ದರಾಮಯ್ಯ ಅವರ ವಿರುದ್ಧ ನೇರವಾಗಿ ಬೊಟ್ಟು ಮಾಡುವಂತಹ ಭ್ರಷ್ಟಾಚಾರದ ಆರೋಪ ಇಲ್ಲ. ಯಾವುದೇ ಹಗರಣಗಳು ಅವರ ಸುತ್ತ ಸುತ್ತಿಕೊಂಡಿಲ್ಲ. ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ. ಅರ್ಕಾವತಿ ಹಗರಣದ ಬಗ್ಗೆ ಈ ಹಿಂದೆ ಅವರು ಸಿಎಂ ಆಗಿದ್ದಾಗ ಆರೋಪಗಳು ಕೇಳಿ ಬಂದಿದ್ರು. ಅದರಲ್ಲಿ ಇವರ ನೇರ ಪಾತ್ರದ ಬಗ್ಗೆ ಸಾಬೀತಾಗಿಲ್ಲ. ಅವರ ಪುತ್ರನ ಫೋನ್ ಸಂಭಾಷಣೆಯನ್ನ ಮುಂದಿಟ್ಟುಕೊಂಡು ವರ್ಗಾವಣೆ ದಂಧೆಯ ವಿರುದ್ಧ ವಿರೋಧ ಪಕ್ಷಗಳು ಆರೋಪ ಮಾಡಿದ್ರು. ಅದು ಯಶಸ್ವಿಯಾಗಿಲ್ಲ. ಹೀಗಾಗಿ ವೈಯಕ್ತಿಕ ಭ್ರಷ್ಟಾಚಾರದ ಆರೋಪ ಇಲ್ಲದೆ ಇರುವುದು ಅವರಿಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಬಹುದು. ನಂಬರ್ 5, ಘಟಾನುಘಟಿ ನಾಯಕರ ಬೆಂಬಲ. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರ ಬೆಂಬಲವೂ ಇದೆ. ಅದರಲ್ಲೂ ಕೆಎನ್ ರಾಜಣ್ಣ, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಸಂಪುಟದ ಬಹುತೇಕ ಸಚಿವರು ಸಿದ್ದರಾಮಯ್ಯ ಪರವಾಗಿದ್ದಾರೆ. ಈ ಘಟಾನುಘಟಿ ನಾಯಕರ ಬೆಂಬಲವೇ ಸಿದ್ದರಾಮಯ್ಯನವರಿಗೆ 5 ವರ್ಷ ಮುಂದುವರಿಯಲು ಅನುಕೂಲ ಆಗಬಹುದು. ನಂಬರ್ 6, ವಿರೋಧ ಪಕ್ಷಗಳ ನಾಯಕರಿಂದಲೂ ಸಿದ್ದುಗೆ ಗೌರವ. ಸಿದ್ದರಾಮಯ್ಯ ವರ್ಚಸ್ವಿ ನಾಯಕ ಅನ್ನೋದಕ್ಕೆ ಅವರಿಗೆ ವಿರೋಧ ಪಕ್ಷದಲ್ಲೂ ಸಿಗೋ ಗೌರವ ಕೂಡ ಒಂದು ಕಾರಣ. ಸದನದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಅವರಿಗೆ ಆಡಳಿತ ಪಕ್ಷದ ನಾಯಕರು ಗೌರವಿಸುತ್ತಿದ್ರು. ಎಲ್ಲರ ಜೊತೆಗೆ ಉತ್ತಮ ವೈಯಕ್ತಿಕ ಬಾಂಧವ್ಯವನ್ನ ಸಿದ್ದರಾಮಯ್ಯ ಇಟ್ಟುಕೊಂಡಿದ್ದಾರೆ. ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲೂ ಸಿದ್ದುಗೆ ದೊಡ್ಡ ಅಭಿಮಾನಿ ನಾಯಕರ ಬಳಗವೇ ಇದೆ. ಈ ಕಾರಣಕ್ಕಾಗಿ ಸೈದ್ಧಾಂತಿಕ ವಿರೋಧ ಇದ್ರೂ ಬಿಜೆಪಿಯ ಹಲವು ನಾಯಕರು ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಗೌರವ ಕೊಡುತ್ತಾರೆ. ಅದೇನೇ ಇದ್ರೂ ಸಿದ್ದು ಈ ಸಿದ್ದು ರಾಜ್ಯ ಕಾಂಗ್ರೆಸ್ ನಲ್ಲಿ ಮಾಸ್ಟರ್ ಪೀಸ್ ತರ ಇದ್ದಾರೆ. ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ರಾಜ್ಯದ ಜನರ ಮತ್ತು ಗೆದ್ದು ಬಂದ ಕಾಂಗ್ರೆಸ್ ಶಾಸಕರ ಶ್ರೀರಕ್ಷೆ ಬೆನ್ನಿಗೆ ನಿಂತಿದೆ. ಇಂಥ ಟೈಮ್ ಅಲ್ಲಿ ಸಿದ್ದುನ ಟಚ್ ಮಾಡೋಕೆ ಹೈಕಮಾಂಡ್ ಕೂಡ 1000 ಸಲ ಯೋಚನೆ ಮಾಡಬೇಕಾಗುತ್ತೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.